ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಲಕ್ಷ್ಮೀ ಕಾಸನ್ನ ಯೂಸ್ ಮಾಡಿಬಿಟ್ಟು ಯಾವ ಥರ ಡಿಸೈನ್ ಮಾಡೋದು, ಸಿಂಪಲ್ ಡಿಸೈನಲ್ಲಿ ಸಿಂಗಲ್ ಸ್ಟೆಪ್ಪಲ್ಲಿ ಯಾವ ಥರ ನಾವು ಬ್ರೈಡಲ್ ಲುಕ್ನ ತೊಗೊಂಡು ಬರ್ಬೋದು, ಈ ಡಿಸೈನು ಯಾವ ಥರ ಮಾಡೋದು ಅನ್ನೋದು ಇವತ್ತು ನಾವು ಕಲಿಯೋಣ. ನಿಮಗೆ ಈಗಾಗಲೇ ಗೊತ್ತಿರೋ ಥರ ಇವಾಗ ಲಕ್ಷ್ಮೀ ಕಾಸನ್ನ ಯೂಸ್ ಮಾಡಿಕೊಂಡು ಹ್ಯಾಂಡ್ ವರ್ಕಲ್ಲಿರ್ಬೋದು, ಮಿಷಿನ್ ಎಂಬ್ರಾಯ್ಡ್ರಿಯಲ್ಲಿರ್ಬೋದು, ಎಲ್ಲ ಥರ ಎಂಬ್ರಾಯ್ಡ್ರಿಗಳಲ್ಲಿ ಈ ಥರ ಒಂದು ಕಾಸನ್ನ ಯೂಸ್ ಮಾಡಿಬಿಟ್ಟು ಇವಾಗ ಬ್ರೈಡಲ್ ಡಿಸೈನ್ಸ್ನ ರೆಡಿ ಮಾಡ್ತಾಯಿದ್ದಾರೆ. ಈ ಬ್ರೈಡಲ್ ಡಿಸೈನ್ಸ್ನ ರೆಡಿ ಮಾಡ್ತಾ ಇರೋವಾಗ ನಾವು ಸ್ಯಾರಿ ಕುಚ್ಚಲೂ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಬ್ರೈಡಲ್ ಲುಕ್ ಬರುತ್ತೆ ಅಂದ್ಬಿಟ್ಟು ನಾನಿಲ್ಲಿ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಮತ್ತು ಈ ಥರ ಇಲ್ಲಿ ನೀವು ಬೀಡ್ಸ್ ನೋಡ್ತಾ ಇದ್ದೀರಲ್ಲ, ಆ ಬೀಡ್ಸ್ನ ಯೂಸ್ ಮಾಡಿಕೊಂಡು ನಾವಿವತ್ತು ಮಾಡೋಣ ಇದು ಡಿಸೈನು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಂದು ಕ್ರೋಶ ನಂಬರ್ ಬಂದ್ಬಿಟ್ಟು 10 ಇದೆ, ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ. ಈ ಥರ ಒಂದು ಕ್ರೋಶ ನಿಮಗೆ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡ್ಬೋದು ನೀವು. ಕ್ರೋಶ ನಂಬರ್ 10 ಇದೆ, 0.75 mm ಇದೆ ಇದರದ್ದು ನೀಡಲ್. ಈ ಥರ ಒಂದು ನೀಡಲ್ನ ನೀವು ಯೂಸ್ ಮಾಡಿಬಿಟ್ಟು ಇವಾಗ ಡಿಸೈನ್ನ ರೆಡಿ ಮಾಡೋದು ಯಾವ ಥರ ಅಂದ್ಬಿಟ್ಟು ನಾವು ನೋಡೋಣ. ಮೊದಲಿಗೆ ನಾನು ಯಾವಾಗಲೂ ಹೇಳ್ದಾಗೆ ಈ ಥರ ಪಿಂಕ್ ಕಲರ್ ಕ್ಲಾತ್ ಮೇಲೆ ನಾನು ಬ್ಲೂ ಕಲರ್ ಕಾಂಟ್ರಾಸ್ಟ್ ಕಲರ್ ದಾರಾನ ತೊಗೊಂಡಿದ್ದೀನಿ. 6 ಎಳೆ ದಾರ ಇದೆ ಇದು. ಈ ದಾರಾನ ಸ್ಟಾರ್ಟಿಂಗಲ್ಲಿ ನಾನು ನಿಮ್ಗೆ ಯಾವಾಗೂ ಹೇಳ್ತಾ ಇರ್ತೀನಿ 2 ಗಂಟೆ ಹಾಕ್ಕೋಬೇಕು ಅಂತ, ಅದೇ ಥರ ನಾನು ಇದನ್ನು ಗಂಟು ಹಾಕ್ಕೊಳ್ತೀನಿ. ಈ ಥರ 2 ಗಂಟೆ ಹಾಕಿದ ನಂತರ ನಾನಿಲ್ಲಿ ನೆಕ್ಸ್ಟು ಡೈರೆಕ್ಟಾಗಿ ನಾನಿವಾಗ 4 ಚೈನ್ನ ಹಾಕ್ಕೊಳ್ತೀನಿ. ನಾನು ಸ್ಟಾರ್ಟಿಂಗಲ್ಲಿ ಕುಚ್ಚು ಬರಬೇಕು ಅಂತ ಪ್ಲ್ಯಾನ್ ಮಾಡಿರೋದ್ರಿಂದ 4 ಚೈನ್ನ ಇಲ್ಲೇ ಹಾಕ್ಕೊಳ್ತೀನಿ ನಾನು. ನೋಡಿ, ಈ ಥರ 4 ಚೈನ್ ಆಗಿದ ನಂತರ ಎಲ್ಲಿ ಬರುತ್ತೆ ಅಂತಂದ್ಬಿಟ್ಟು ನಾವು ಬೇಸ್ ಲೈನಲ್ಲಿ ನೀಟಾಗಿ ಅಳತೆ ನೋಡಿಕೊಂಡು ನಾವು ಬಟ್ಟೆ ಮೇಲೆ ಲಾಕ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ರಿಂಕಲ್ಸ್ ಬರೋ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ಮೊದಲಿಗೆ ನಾವಿಲ್ಲಿ ಚೆಕ್ ಮಾಡ್ಕೋಬೇಕು, ಎಲ್ಲಿ ಬರುತ್ತೆ ಅಂದ್ಬಿಟ್ಟು ಚೆಕ್ ಮಾಡಿಕೊಂಡು ನಾವಿಲ್ಲಿ ನೋಡಿ ಈ ಥರ ಚೆಕ್ ಮಾಡಿಕೊಂಡು ನೀಟಾಗಿ ಬಟ್ಟೆ ರಿಂಕಲ್ಸ್ ಆಗದಿರೋ ಥರ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಬೇಸ್ ಲೈನಲ್ಲಿ ಇವಾಗ ಅಳತೆ ನೋಡಿಕೊಂಡು ಸಿಂಗಲ್ ಲಾಕ್ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಲಾಕ್ ಆಗಿದ ನಂತರ ನಾವಿಲ್ಲಿ ಬೀಡ್ಸ್ನ ನಾನೀಗ ಇಲ್ಲಿ ಏನು ನಿಮಗೆ ಕಾಣಿಸ್ತಾ ಇದೆ ಆ ಬೀಡ್ಸ್ನ ನಾನಿಲ್ಲಿ ಯೂಸ್ ಮಾಡ್ತೀನಿ. ಎಲ್ಲ ದಾರ ಸರಿಯಾಗಿ ಬೀಡ್ಸಲ್ಲಿ ಬರೋ ಥರ ನಾವು ನೋಡಿಕೊಂಡು ಎಲ್ಲ ದಾರನೂ ಸೇರಿಸಿ ನಾವಿಲ್ಲಿ ಬೀಡ್ಸ್ ಹಾಕಿದ ನಂತರ ಸಿಂಗಲ್ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಆಗಿದ ನಂತರ ಮತ್ತೆ ಒಂದು ಚೈನ್ ಹಾಕ್ಕೊಳ್ತೀನಿ ನಾನಿಲ್ಲಿ. ಬೀಡ್ಸ್ ಆಗಿದ ನಂತರ ಲಾಕ್ ಮಾಡ್ಕೊಂಡಿದ್ದೀನಿ, ಮತ್ತೆ ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಎಕ್ಸ್ಟ್ರಾ ಹಾಕ್ಕೊಂಡಿದ ನಂತರ ಮತ್ತೆ ಇಲ್ಲೊಂದು ಬೀಡ್ಸ್ನ ನಾವು ಹಾಕಬೇಕಾಗುತ್ತೆ. ನೋಡಿ, ಈ ಥರ ಈ ಬೀಡ್ಸ್ನ ಸಹಿತ ನಾವಿಲ್ಲಿ 2ನೇ ಬೀಡ್ಸ್ನ ಹಾಕಿದಾಗ ಅಲ್ಲೂ ನಾವಿಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ನಂತರ ಎಲ್ಲಿ ಬರುತ್ತೆ ಅಂತ ಅಳತೆ ನೋಡ್ಕೋಬೇಕು ಫಸ್ಟು. ನೋಡಿ, ನಾನಿಲ್ಲಿ ಅಳತೆ ನೋಡ್ಕೊಳ್ತಾ ಇದ್ದೀನಿ. ಸ್ಟ್ರೈಟಾಗಿ ಇಟ್ಟಿದ್ರೆ ಇಲ್ಲಿಗೆ ಬರ್ತಾ ಇದೆ ಇದು ಅಳತೆ. ಸ್ವಲ್ಪ ಹಿಂದಕ್ಕೆ 1-2 ಚೈನಷ್ಟು ಹಿಂದಕ್ಕೆ ನಾನಿಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಾವು 2 ಸಿಂಗಲ್ ಲಾಕ್ ಮಾಡಿದ್ರೆ ಎಷ್ಟು ಪ್ಲೇಸ್ ಆಗುತ್ತೆ ಅಷ್ಟು ನಾನು ಹಿಂದಕ್ಕೆ ಲಾಕ್ ಮಾಡ್ತಾ ಇದ್ದೀನಿ ಇಲ್ಲಿ ಸಿಂಗಲ್ ಲಾಕು. ನೋಡಿ, ಈ ಥರ ಬಂದಿದೆ. ಇದೇ ಥರ ನಾವು ಬೇಸ್ ಲೈನ್ನ ರೆಡಿ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಕುಚ್ಚು ಬರುತ್ತೆ, ಕುಚ್ಚು ಬರೋದ್ರಿಂದ ನಾನಿಲ್ಲಿ 4 ಚೈನ್ ಹಾಕ್ಕೊಂಡು ಬೇಸ್ ಲೈನಲ್ಲಿ ಸಿಂಗಲ್ ಲಾಕ್ ಮಾಡ್ಕೊತೀನಿ. ನೋಡಿ, ಇಲ್ಲಿ ಸಿಂಗಲ್ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ನಾವು ಬೀಡ್ಸ್ ಬರುತ್ತೆ, ಬೀಡ್ಸ್ ಹಾಕ್ಕೋಬೇಕು. ಬೀಡ್ಸ್ ಹಾಕಿದ ನಂತರ ಲಾಕ್ ಮಾಡ್ಕೋಬೇಕು, ಮತ್ತು ಒಂದು ಚೈನ್ ಹಾಕ್ಕೋಬೇಕು ಇಲ್ಲಿ. ಈಗ ಇನ್ನೊಂದು ಬೀಡ್ಸ್ ಬರುತ್ತೆ, 2ನೇ ಬೀಡ್ಸು.
ಎರಡನೇ ಬೀಡ್ಸನ್ನು ನಾವಿಲ್ಲಿ ಹಾಕ್ಕೋಬೇಕು. ಎಲ್ಲ ದಾರ ಸರಿಯಾಗಿ ಬರೋ ಥರ ಹಾಕ್ಕೋಬೇಕು. ಹಾಕ್ಕೊಂಡು ಹಿಂಗೆ ಸಿಂಗಲ್ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಆಗಿದ ನಂತರ ನಾನಿಲ್ಲಿ ಬೇಸ್ ಲೈನಲ್ಲೂ ಕೂಡ ನಾನಿಲ್ಲಿ ಸಿಂಗಲ್ ಲಾಕ್ ಮಾಡ್ಕೊತೀನಿ. ನೋಡಿ ಅಳತೆ ನೀವು ಇಲ್ಲಿ ನೋಡಿಕೊಂಡು 2 ಸಿಂಗಲ್ ಲಾಕ್ ಮಾಡಿದ್ರೆ ನಮಗೆ ಎಷ್ಟು ಪ್ಲೇಸ್ ಆಗುತ್ತೆ ಅಷ್ಟು ನಾವು ಹಿಂದಕ್ಕೆ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಹಿಂದಕ್ಕೆ ನಾನಿಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಲಾಕ್ ಆಗಿದೆ. ಇದೇ ಥರ ನಾವು ಬೇಸ್ ಲೈನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ. ನೋಡಿ ನಾನಿಲ್ಲಿ ಸ್ವಲ್ಪನೇ ತೋರಿಸ್ತಾ ಇರೋದ್ರಿಂದ ನಾನಿಲ್ಲಿ ಇಷ್ಟೇ ಒಂದು ಬೇಸ್ ಲೈನ್ನ ರೆಡಿ ಮಾಡಿದ್ದೀನಿ. ಈಗ ಲಾಸ್ಟಲ್ಲಿ ನಾವಿಲ್ಲಿ 2 ಚೈನ್ನ ಹಾಕ್ಕೋಬೇಕು. ಹಾಕ್ಕೊಂಡು ದಾರಾನ ಕಟ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕಾಗುತ್ತೆ. ಈ ಥರ ಲಾಕ್ ಮಾಡಿಬಿಟ್ಟು ನಾವು ದಾರಾನ ಹೇಳಿದ್ರೆ ಅಲ್ಲಿ ಲಾಕ್ ಆಗಿಬಿಡುತ್ತೆ. ನಂತರ ಈ ಎಕ್ಸ್ಟ್ರಾ ದಾರಾನ ನಾವಿಲ್ಲಿ ಕಟ್ ಮಾಡಿಕೊಂಡ್ರೆ ನೀಟಾಗಿ ಕಾಣಿಸುತ್ತೆ. ನೋಡಿ ಈ ಥರ ಒಂದು ಬೇಸ್ ಲೈನ್ ರೆಡಿ ಆಗಿದೆ. ಇವಾಗ ಇದಕ್ಕೆ ನಾವು ಯಾವ ಥರ ಲಕ್ಷ್ಮೀ ಕಾಸನ್ನ ನಾವು ಹಾಕೋದು ಅಂದ್ಬಿಟ್ಟು ನೋಡೋಣ. ನಿಮಗೇನಾದರೂ ಈ ಡಿಸೈನ್ ಹಾಕೋವಾಗ ಡೌಟ್ಸ್ ಬಂದರೆ ಕಮೆಂಟ್ಸ್ ಮಾಡಿ, ನಾನು ಅದಕ್ಕೆ ಮೆಸೇಜ್ ಮಾಡ್ತೀನಿ, ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ. ನೋಡಿ ಇದೇ ಥರ ನಾವು ಇಲ್ಲಿ ಹಾಕ್ಕೊಂಡು ಹೋಗಬೇಕಾಗುತ್ತೆ ಲಕ್ಷ್ಮೀ ಕಾಸನ್ನ. ಇಲ್ಲಿ ಬಂದು ನಮಗೆ ಕುಚ್ಚು ಬರುತ್ತೆ. ಬನ್ನಿ ಇವಾಗ ಲಕ್ಷ್ಮೀ ಕಾಸು ಯಾವ ಥರ ಹಾಕೋದಂತ ನೋಡೋಣ. ಸಣ್ಣಕ್ಕಿರೋಂತಹ ನೀಡಲ್ನ ತಗೊಂಡು ನಾನಿಲ್ಲಿ 4 ದಾರಾನ ಹಾಕ್ಕೊಂಡಿದ್ದೀನಿ. 2 ದಾರ ಹಾಕ್ಕೊಂಡಿದ್ದೀನಿ ಸೂಜಿಗೆ, 4 ದಾರ ಆಗಿದೆ. ಮೊದಲಿಗೆ ನಾವು ಈ ಥರ ಲಕ್ಷ್ಮೀ ಕಾಸು ಒಳಗಡೆ ನಾವು ಈ ಥರ ಸೂಜಿನ ಫಸ್ಟು ಲಕ್ಷ್ಮೀ ಕಾಸನ್ನ ಪೋಣಿಸ್ಕೋಬೇಕು. ಫಸ್ಟು ಈ ಥರ ಹಾಕ್ಕೋಬೇಕಾಗುತ್ತೆ ಫಸ್ಟು ಸೂಜಿಗೆ. ನಂತರ ನಾವು ಎಲ್ಲಿ ಹಾಕಬೇಕು ಅಂತಿದ್ದೀವಿ ಅಲ್ಲಿ ನಾವು ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕಾಗುತ್ತೆ. ಲಾಕ್ ಬಂದ್ಬಿಟ್ಟು ನೀವು ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೋಬೇಕು. ಈ ಥರ ಬಟ್ಟೆ ಹಿಂದೆಗಡೆಯಿಂದ ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಫ್ರಂಟಿಂದ ನೀವು ಲಕ್ಷ್ಮೀ ಕಾಸನ್ನ ಮೊದಲಿಗೆ ಹಾಕ್ಕೊಂಡು ಎಲ್ಲಿ ಬರುತ್ತೋ ಅಲ್ಲಿ ನಾವು ಬ್ಯಾಕ್ ಸೈಡಿಂದ ಈ ಥರ ಲಾಕ್ ಮಾಡ್ಕೋಬೇಕು. ಇಲ್ಲಿ ನಾನು 2 ಗಂಟನ್ನ ಹಾಕ್ತೀನಿ. 2 ಗಂಟೆ ಹಾಕಿದ ನಂತರ ನಾವು ಎಲ್ಲನೂ ಇದೇ ಥರ ಪೋಣಿಸ್ಕೊಂಡ್ಮೇಲೆ ಫ್ಯಾಬ್ರಿಕ್ ಗಮ್ನ ಹಾಕ್ಬಿಟ್ರೆ ಇಲ್ಲಿ ಗಂಟಾಕಿರೋ ಹತ್ರ ಯಾವುದೇ ಕಾರಣಕ್ಕೂ ಬಿಚ್ಚೋಗೋದಿಲ್ಲ. ನೋಡಿ ಇಲ್ಲಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ಹೀಗೆ ಎಕ್ಸ್ಟ್ರಾ ಇರೋಂತಹ ದಾರಾನ ಕಟ್ ಮಾಡಿಕೊಂಡು ಫ್ರಂಟಿಂದ ನೋಡಿದ್ರೆ ಈಗ ಚೆನ್ನಾಗಿ ಕಾಣಿಸುತ್ತೆ ನಮಗೆ. ಇದು ಬ್ಯಾಕ್ ಸೈಡ್ ಲಾಕ್ ಮಾಡ್ಕೊಂಡಿರೋದು. ಈಗ ನೋಡಿ ಫ್ರಂಟಲ್ಲಿ ನಮ್ಗೆ ಈ ಥರ ಕಾಣಿಸುತ್ತೆ. ಇದು ಇದೇ ಥರ ನಾವು ಎಲ್ಲ ಕಾಸನ್ನ ನಾವು ಲಾಕ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಎಲ್ಲಿ ನಾವು ಬೀಡ್ಸ್ ಯೂಸ್ ಮಾಡಿದ್ದೀವಿ ಅಲ್ಲಿ ಒಂದೊಂದು ಲಕ್ಷ್ಮೀ ಕಾಸನ್ನ ನಾವು ಈ ಥರ ಹಾಕ್ಕೊಂಡು ಹೋಗಬೇಕು. ನೋಡಿ ಫಸ್ಟಿಗೆ ನಾನು ಇಲ್ಲಿ ಲಕ್ಷ್ಮೀ ಕಾಸು ಹಾಕ್ಕೊಂಡು ನಮಗೆ ಎಲ್ಲಿ ಬೇಕೋ ಅಲ್ಲಿ ನಾನಿಲ್ಲಿ ಮತ್ತೆ ಸೇರಿಸ್ಕೊಂಡಿದ್ದೀನಿ. ಈಗ ಬ್ಯಾಕ್ ಸೈಡಿಂದ ನಾನಿಲ್ಲಿ 2 ಗಂಟೆ ಹಾಕ್ಕೊತೀನಿ. ತುಂಬ ಈಸಿ ಇದೆ ಫ್ರೆಂಡ್ಸ್. ಇದು 2 ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ಕುಚ್ಚು ಕಟ್ಟೋದಕ್ಕೆ 4 ಚೈನ್ ಹಾಕ್ಕೊಂಡು ಒಂದು ಮನೇನ ಕ್ರಿಯೇಟ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಈಗಾಗಲೇ ಎಲ್ಲ ವೀಡಿಯೋಸಲ್ಲಿ ನಾನು ತೋರಿಸಿದ್ದೀನಿ ಬೀಡ್ಸ್ನ ಯಾವ ಥರ ಹಾಕಬೇಕು, ಬೀಡ್ಸ್ ಹಾಕಿದ್ಮೇಲೆ ಯಾವ ಥರ ನಾನು ಲಾಕ್ ಮಾಡ್ಕೋಬೇಕು ಅನ್ನೋದೆಲ್ಲ ತೋರಿಸಿದ್ದೀನಿ ನಾನು ನಿಮಗೆ. ಇದೇ ಥರ ನಾವು ಸಿಂಪಲ್ ಸ್ಟೆಪ್ಪಲ್ಲಿ ಬೇಸಿಕ್ ಸ್ಟೆಪ್ಪಲ್ಲೇ ನಾವು ಲಕ್ಷ್ಮೀ ಕಾಸನ್ನ ಬ್ರೈಡಲ್ ಲುಕ್ಕನ್ನು ನಾವು ಒಂದು ಡಿಸೈನಲ್ಲಿ ತೊಗೊಬರ್ಬೋದು. ನೋಡಿ ಇವಾಗ ಯಾವ ಥರ ಫಿನಿಶಿಂಗ್ ಬಂದಿದೆ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇ ಥರ ನಾವು ಎಲ್ಲ ಬೀಡ್ಸ್ ಹಾಕಿರೋ ಹತ್ರ ಎಲ್ಲ ನಾವು ಇದೇ ಥರ ನಾವು ಲಕ್ಷ್ಮೀ ಕಾಸನ್ನ ಹಾಕ್ಕೊಳ್ಳೋಣ. ನೋಡಿ ಈ ಥರ ಬಂದಿದೆ ಫಿನಿಶಿಂಗ್. ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. 2 ಬೀಡ್ಸು ಗೋಲ್ಡನ್ ಕಲರಲ್ಲಿ ಇರೋದ್ರಿಂದ ನಾವು ಲಕ್ಷ್ಮೀ ಕಾಸು ಕೂಡ ಗೋಲ್ಡನ್ ಕಲರ್ ಇರೋದ್ರಿಂದ ಹಾಕಿರೋದ್ರಿಂದ ತುಂಬ ಬ್ರೈಡಲ್ ಲುಕ್ ಬಂದಿದೆ. ಇವಾಗ ನೈಟ್ ಫಂಕ್ಷನ್ಸ್ಗೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ನೋಡಿ ನಾನು ಇಲ್ಲಿ ಕುಚ್ಚು ಕೂಡ ಕಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ. ಸಿಂಪಲ್ ಆಗಿದ್ರೂ ತುಂಬ ಚೆನ್ನಾಗಿದೆ. ಇದು ಬೇಸಿಕ್ ಸ್ಟೆಪ್ಪಲ್ಲೇ ನಾವು ಡಿಸೈನ್ನ ಕ್ರಿಯೇಟ್ ಮಾಡಿರೋ ಅಂಥದ್ದು. ಹೊಸದಾಗಿ ಯಾರಾದರೂ ವ್ಯೂವರ್ಸು ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದರೆ, ವಿಡಿಯೋಸ್ನ ನೋಡ್ತಾ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ.
ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಮೆಸೇಜ್ ಮಾಡಿದ್ರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಮತ್ತು ನೀಡಲ್ಸ್ ಮಾಹಿತಿ ಇರ್ಬೋದು, ಲಕ್ಷ್ಮೀ ಕಾಸಿನ ಒಂದು ಮಾಹಿತಿ ಇರ್ಬೋದು, ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ಇಷ್ಟ ಆದರೆ ಈ ಡಿಸೈನ್ನ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಮಾಡೋದಕ್ಕೋಸ್ಕರ ನಾನು ಮಾಹಿತಿ ಕೂಡ ಕೊಟ್ಟಿರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.